ಮಂಗಳೂರಿನ ಮೇರಿ ಹಿಲ್ ಗುರುನಗರದ ಓಂ ಶ್ರೀ ಮಠದಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಸಮೇತ ಶ್ರೀ ಚಕ್ರ ನವಾವರಣ ಹೋಮದೊಂದಿಗೆ ದ್ವಿತೀಯ ವರ್ಷದ ಶ್ರೀ ಸೌಂದರ್ಯ ಲಹರಿ ಮಹಾಯಜ್ಞ 2025ರ ಡಿಸೆಂಬರ್ 21ರಿಂದ 29ರವರೆಗೆ ಶುಕ್ಲ ಪಕ್ಷ ಪ್ರಥಮದಿಂದ ಮಹಾನವಮಿವರೆಗೆ 9 ದಿನ ನಡೆಯಲಿದೆ. ಈ ಧಾರ್ಮಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಿನ್ನೆ ನೆರವೇರಿತು. ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಅವರು ಹುಕ್ಕೇರಿಯ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ ನೀಲಜಗಿ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಹಸ್ತಾಂತರಿಸುವ ಮೂಲಕ ಬಿಡುಗಡೆ ಸಮಾರಂಭವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಓಂ ಶ್ರೀ ಮಠದ ಮಹಾಮಂಡಲೇಶ್ವರ ಸ್ವಾಮಿ, ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಮತ್ತು ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನ ಮಹಿ ಸರಸ್ವತಿ ಮತ್ತು ಇತರರು ಉಪಸ್ಥಿತರಿದ್ದರು. ಕಲಿಯುಗದೊಳಗೆ ಜಾಸ್ತಿ ಜನ ಪೂಜೆಯನ್ನು ಮಾಡ್ತಾ ಇಲ್ಲ, ಕಡಿಮೆ ಆದರೂ ಮಾಡಲಿ ಅನ್ಕೊಂಡು ಈ ಮಾತನ್ನು ಹೇಳ್ಕೊತ ಬರ್ತಾರೆ ಹಿರಿಯರು. ಆದರೆ ತಾಯಿಯವರು 2ನೇ ವರ್ಷದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ ಇಡೀ ದೇಶದಲ್ಲಿರುವಂಥ ನಮ್ಮ ಜನ ಚೆನ್ನಾಗಿರಬೇಕು, ನೆಮ್ಮದಿಯಿಂದ ಇರಬೇಕು, ಧರ್ಮವಂತರಾಗಬೇಕು, ರಾಷ್ಟ್ರಪ್ರೇಮಿಗಳಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಬರುವಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ಎಲ್ಲ ಭಕ್ತಾದಿಗಳು ಇದಕ್ಕೆ ಪಾಲ್ಗೊಳ್ಬೇಕು. ಯಾಕೆ ಪಾಲ್ಗೊಳ್ಬೇಕು ಅಂತಂದರೆ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಭಾಳಷ್ಟು ಜನ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಈ ಟೈಮ್ ಪಾಸ್ದಿಂದ ಬದುಕು ಚೆನ್ನಾಗಿರಂಗಿಲ್ಲ. ನಮ್ಮ ಜೀವನ ಪಾಸ್ ಆಗಬೇಕು ಅಂತಂದ್ರೆ ಆಧ್ಯಾತ್ಮದಲ್ಲಿನೇ ಬರಬೇಕು. ಆ ನಿಟ್ಟಿನೊಳಗೆ ಓಂ ಶ್ರೀ ಮಠದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಸದಾವಕಾಶವನ್ನು ಜಗನ್ಮಾತೆ ನಮಗೆ ನೀಡಿರುವುದು ನಮ್ಮ ಭಾಗ್ಯ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ. ಯಾವುದೇ ಒಂದು ಕಾರ್ಯಕ್ಕೆ ನಾನು ಮತ್ತಮ್ಮ ಕೈ ಹಾಕಿದರೆ ನಮಗೆ ಫಸ್ಟ್ ಒಂದು ದೇವರಿಂದ ಒಂದು ಆಶೀರ್ವಾದ ಬರೋ ರೀತಿಯಲ್ಲಿ ಯಾವಾಗಲೂ ಫಸ್ಟ್ ನಮಗೆ ಬರುವ ಫೋನ್ ಸ್ವಾಮೀಜಿಗಳು. ಅಷ್ಟು ಒಂದು ಧಾರ್ಮಿಕ ವಿಷಯದಲ್ಲಿ ಯಾರು ಮಾಡಿದರೆ ಅವರನ್ನು ಎಪ್ರಿಷಿಯೇಟ್ ಮಾಡುವಂಥ ಒಂದು ಮಾನಸಿಕ ಅವಸ್ಥೆಯ ಗುರುಗಳು ನಮ್ಮ ಈ ಕರ್ನಾಟಕಕ್ಕೆ ಜನ್ಮ ಸ್ವೀಕಾರ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ. ನಮ್ಮ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಇದ್ದವರಿಗೆ ತುಂಬ ಭಾಗ್ಯ. ಅವರ ಸೇವೆ ಮಾಡಲಿಕ್ಕಿದ್ದು ಮಹಾಭಾಗ್ಯ. ಅವರು ಇವತ್ತು ಮಠಕ್ಕೆ ಬಂದಿದ್ದಾರೆ. ನಮ್ಮ ಇಲ್ಲಿ ಸೌಂದರ್ಯಲಹರಿ ಮಹಾಯಜ್ಞ ಮಾಡ್ತಾ ಇದ್ದಾರೆ. ಲಲಿತಾ ಸಹಸ್ರನಾಮ ಅರ್ಚನೆ ಒಟ್ಟಿಗೆ ಶ್ರೀಚಕ್ರ ನವಾವರಣ ಹೋಮದ ಒಟ್ಟಿಗೆ ನಾವು ಇಷ್ಟುವರೆಗೆ ಯಾರೂ ಮಾಡಲಿಲ್ಲದ 100 ಶ್ಲೋಕಗಳು ಶಂಕರಾಚಾರ್ಯ ಸ್ವಾಮಿಗಳು ರಚನೆ ಮಾಡಿದ ವೇದ ಮಂತ್ರ, ಇದಕ್ಕೆ ಎಲ್ಲದಕ್ಕೆ ಒಂದು ಮನುಷ್ಯನಿಗೆ ಯಾವುದೆಲ್ಲ ಪರಿಹಾರ ಆಗಬೇಕು ಅದಕ್ಕೆಲ್ಲ ಪರಿಹಾರ ಮುಕ್ತಿಯನ್ನು ಕೂಡ 100 ಶ್ಲೋಕಗಳಿದೆ. ಆ 100 ಶ್ಲೋಕಗಳ ವಿಧಿವಿಧಾನಗಳಾಗಿ ಹಿಂದೆ ಇದ್ದ ನಿವೇದ್ಯಗಳಿದೆ. ಆ ನಿವೇದ್ಯಗಳನ್ನು ಆಹುತಿ ಕೊಟ್ಟು 300-350 ನಿವೇದ್ಯಗಳನ್ನು ಕೊಟ್ಟುಕೊಂಡು ಒಂದು ಮಾಡುವಂಥ ಒಂದು ಮಹಾಯಜ್ಞ. ಈ ಪ್ರಪಂಚದಲ್ಲಿ ನಮ್ಮ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕೆಂದೇಳಿ ನಾವು ಮಾಡುವಂಥ ಆ ಕ್ರಮದ ಪತ್ರಿಕೆಯನ್ನು ಡಿಸೆಂಬರ್ 21ರಿಂದ 29ವರೆಗೆ ಮಾಡ್ತೇವೆ. ಆ ದಿನದ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಗುರುಗಳು ಇವತ್ತು ಬಂದಿದ್ದಾರೆ. ತುಂಬ ಧನ್ಯವಾದ.